ಚಳ್ಳಕೆರೆ ತಾಲೂಕಿನ ರೇಖಲಗೆರೆಯಲ್ಲಿ ಅಮೃತ್ ಮಹಲ್ ಕಾವಲು ಭೂಮಿಯಲ್ಲಿ ಅಕ್ರಮ ನಿರ್ಮಾಣಗಳ ಕುರಿತು ಜನಧ್ವನಿ ನ್ಯೂಸ್ ವರದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ನಾಯಕನಹಟ್ಟಿ ಸಮೀಪದ ರೇಖಲಗೆರೆ ಗ್ರಾಮದಲ್ಲಿರುವ ಅಮೃತ್ ಮಹಲ್ ಕಾವಲು ಭೂಮಿಯಲ್ಲಿ ರೇಖಲಗೆರೆಯ ಶ್ರೀ ರಾಜಯೋಗ ವಿದ್ಯಾಶ್ರಮದ ಶ್ರೀ ಧೇನಾ ಭಗತ್ ಗುರೂಜಿ ಅವರಿಗೆ ಕೋಟಿ ವೃಕ್ಷ ಅಭಿಯಾನದಡಿ ನೀಡಲಾಗಿದ್ದ ಪ್ರದೇಶದಲ್ಲಿ ಗೋಶಾಲೆ, ಆಶ್ರಮ, ಧ್ಯಾನ ಮಂದಿರ, ಅಡಿಕೆ ತೋಟ, ವಸತಿ ಗೃಹ ಹಾಗೂ ಜೀವ ಸಮಾಧಿ ಸೇರಿದಂತೆ ಹಲವು ನಿರ್ಮಾಣಗಳು ಕಂಡುಬಂದಿದ್ದವು. ಸ್ಥಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಸರ್ಕಾರದ ನಿಯಮ ಉಲ್ಲಂಘನೆಯಾಗಿದೆ ಎಂಬ ಮೇಲ್ನೋಟದ ಆಧಾರದ ಮೇಲೆ ಅಕ್ರಮ ಕಟ್ಟಡಗಳು, ಈಜುಕೊಳ ಹಾಗೂ ಅಡಿಕೆ ತೋಟವನ್ನು ತೆರವುಗೊಳಿಸುವಂತೆ ಖಡಕ್ ಸೂಚನೆ ನೀಡಿದ್ದರು. ಅಧಿಕಾರಿಗಳ ಆದೇಶದ ಬೆನ್ನಲ್ಲೇ ಇದೀಗ ಜೆಸಿಬಿ ಯಂತ್ರಗಳ ಮೂಲಕ ಅಡಿಕೆ ಮರಗಳನ್ನು ತೆರವುಗೊಳಿಸುವ ಕಾರ್ಯ ಆರಂಭಗೊಂಡಿದೆ. ಆದರೆ ಭೂಮಿಯಲ್ಲಿ ನಿರ್ಮಾಣವಾಗಿರುವ ಬೃಹತ್ ಕಟ್ಟಡಗಳು, ಆಶ್ರಮ, ಧ್ಯಾನ ಮಂದಿರ ಹಾಗೂ ಇತರೆ ಶಾಶ್ವತ ನಿರ್ಮಾಣಗಳ ತೆರವು ಯಾವಾಗ ನಡೆಯಲಿದೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಸರ್ಕಾರಿ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವ ಕಟ್ಟಡಗಳ ವಿರುದ್ಧವೂ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆಯೇ ಅಥವಾ ಅಡಿಕೆ ತೋಟ ತೆರವಿಗೆ ಮಾತ್ರ ಸೀಮಿತವಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಅಮೃತ್ ಮಹಲ್ ಕಾವಲು ಭೂಮಿಯನ್ನು ಮೂಲ ಸ್ವರೂಪಕ್ಕೆ ತರಬೇಕೆಂದು ಸ್ಥಳೀಯ ತಿಪ್ಪೇಸ್ವಾಮಿ ಒತ್ತಾಯಿಸುತ್ತಿದ್ದಾರೆ. ಎತ್ತಿಡು ಅದು ನಿಲ್ಬಿಡ್ತಾನೆ. ಅಣ್ಣ ಎಷ್ಟಿದಾವಣ ಇವು ಗಿಡ? 1,000 ಇದ್ದಾವೆ. 1,300 ಯಾರನ್ನ ತಗೊಂತಾರೆ ಕಾರಣ